ನೂತನ ಸಚಿವ ಅಜಯ್ ಸಿಂಗ್ಗೆ ಜೇವರ್ಗಿಯಲ್ಲಿ ಪ್ರಗತಿಪರ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಲಾಗಿದೆ. ಸಚಿವರಾಗಿ ಅಧಿಕಾರ ವಹಿಸಿಕೊಂಡ ನಂತರ ಮೊದಲ ಬಾರಿಗೆ ಜೇವರ್ಗಿ ಪಟ್ಟಣಕ್ಕೆ ಆಗಮಿಸಿದ್ರು ಸಚಿವ ಡಾಕ್ಟರ್ ಅಜಯ್ ಸಿಂಗ್ ಅವರು ಜೇವರ್ಗಿ ಹೊರವಲಯದ ಸರ್ಕಿಟ್ ಹೌಸ್ನಲ್ಲಿ ಪ್ರತಿಭಟನಾಕಾರರಿಗೆ ಮನವೊಲಿಸಲು ಸಚಿವರು ಮುಂದಾಗಿದ್ರು. ಸಭೆಯ ನಂತರ ಸಚಿವರ ವಾಹನಕ್ಕೆ ಘೇರಾವ್ ಹಾಕಿರುವಂತಹ ಘಟನೆ ನಡೆದಿದೆ. ಪ್ರಗತಿಪರ ಸಂಘಟನೆಗಳ ಮುಖಂಡರು ಸಚಿವರ ವಾಹನಕ್ಕೆ ಘೇರಾವ್ ಹಾಕಿ ಕಪ್ಪು ಬಟ್ಟೆ ಪ್ರದರ್ಶಿಸಿ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸಂಘಟನೆಗಳ ಮುಖಂಡರೊಂದಿಗೆ ಸಚಿವರು ನಡೆಸಿದ ಸಭೆ ವಿಫಲವಾಯಿತು ಎನ್ನಲಾಗಿದೆ. ಸಚಿವರು ಸಭೆ ಮುಗಿಸಿ ಪಟ್ಟಣದ ಕಡೆಗೆ ತೆರಳುತ್ತಿದ್ದಂತೆ ರಸ್ತೆಯಲ್ಲಿ ವಾಹನಗಳನ್ನು ತಡೆದು ಕಪ್ಪು ಬಟ್ಟೆ ಪ್ರದರ್ಶನ ನಡೆಸಲಾಯಿತು. ಈ ಹೋರಾಟದ ಪ್ರಮುಖ ಬೇಡಿಕೆಗಳು ಎಂದರೆ ಪೌರ ಕಾರ್ಮಿಕರ ಹಾಗೂ ರೈತರ ದೀರ್ಘಕಾಲ ಸಮಸ್ಯೆಗಳನ್ನು ಈಡೇರಿಸುವಲ್ಲಿ ಸರ್ಕಾರ ಮತ್ತು ಸ್ಥಳೀಯ ಆಡಳಿತ ವಿಫಲವಾಗಿದೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಈ ಹಿಂದೆ ನೀಡಿದ ಭರವಸೆಗಳು ಈಡೇರಲಿಲ್ಲ ಎಂದು ಕಿಡಿಕಾರಿದರು. ಮುಖಂಡರು ಸಚಿವ ಅಜಯ್ ಸಿಂಗ್ ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಕಪ್ಪು ಬಟ್ಟೆ ಪ್ರದರ್ಶಿಸಿ ಜೋರು ಘೋಷಣೆ ಕೂಗಿದರು. ಈ ಪ್ರತಿಭಟನೆಯಲ್ಲಿ ಮಹೇಶ್ ರಾಠೋಡ್, ಇಬ್ರಾಹಿಂ ಪಟೇಲ್ ಯಾಳ್ವಾರ್, ಮಹಂತಗೌಡ ನಂದಿಹಳ್ಳಿ, ರಾಜಾ ಪಾಟೀಲ್, ಅಜೇಶ್ ಪಟೇಲ್, ಸಿದ್ದರಾಮ್ ಕಟ್ಟಿ, ಸಿದ್ದು ಕೋರೂರ್, ಬಾಬು ಪಾಟೀಲ್, ಬಿಎಚ್ ಪಾಟೀಲ್, ಭೀಮಶಂಕರ್ ಬಿಲ್ದಾಳ್ ಹಾಗೂ ಸೇರಿದಂತೆ ವಿವಿಧ ಸಂಘಟನೆಗಳ ಹಲವು ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಲಕ್ಷ್ಮಣ್ ಪವಾರ್, RJ32 ಕನ್ನಡ ನ್ಯೂಸ್, ಜೇವರ್ಗಿ. ಪೌರ ಕಾರ್ಮಿಕರ ಸಂಘ, ಸಂಯೋಜಿತ AITUC ಹಾಗೂ ಅಖಿಲ ಭಾರತ ದಲಿತ ಹಕ್ಕುಗಳ ಆಂದೋಲನದ ವತಿಯಿಂದ ಏಪ್ರಿಲ್ 13ನೇ ತಾರೀಕಿಂದ ನಿರಂತರವಾಗಿ 135 ದಿವಸದಿಂದ ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರಿಗೆ 16 ಜನ ಪೌರ ಕಾರ್ಮಿಕರಿಗೆ ಏನು ಅನ್ಯಾಯ ಆಗಿದೆ ಆ ಅನ್ಯಾಯವನ್ನು ಸರಿಪಡಿಸಬೇಕು ಅಂತಕ್ಕಂಥ ಬೇಡಿಕೆಯನ್ನು ಇಟ್ಕೊಂಡು ಹೋರಾಟ ಶುರು ಮಾಡಿದ್ದೀವಿ. ಇದು ಇವತ್ತಿನ ಹೋರಾಟ ಅಲ್ಲ, ಕಳೆದ 9 ವರ್ಷದಿಂದ ನಿರಂತರವಾಗಿ ಅವ್ರು ಬೇಡಿಕೆ ಇಟ್ಟಿದ್ದಾರೆ. 9 ವರ್ಷದ ಹಿಂದೆ ಇವರು ಕೆಲಸದ ಮೇಲೆ ಇರ್ತಕ್ಕಂಥವ್ರು 2022ರೊಳಗೆ ಇವರು ಅನಧಿಕೃತವಾಗಿ ಅಕ್ರಮವಾಗಿ ಕೆಲಸ ತೆಗೆದಿದ್ದಾರೆ. ಇವ್ರ ಬೇಡಿಕೆ ಅಷ್ಟೇನೆ, ನಾವು 15-20 ವರ್ಷಗಳ ಕಾಲ ಕೆಲಸ ಮಾಡಿರ್ತಕ್ಕಂಥ ಕೆಲಸ ನಮ್ಗೆ ವಾಪಸ್ ಕೊಡಬೇಕು. ಮತ್ತೆ ನಾವು ಹಿಂದೆ ಕೆಲಸ ಏನೋ ನಾವು ಪೇಮೆಂಟ್ ಇಂದ ದುಡಿಸ್ಕೊಂಡಿರ್ತಕ್ಕಂಥ ಪೇಮೆಂಟ್ ವಾಪಸ್ ಕೊಡಬೇಕು ಅಂತ ಹೇಳಿದ್ರು ಕೊಡ್ಲಿಲ್ಲ. ಅವಾಗ ನ್ಯಾಯಾಲಯಕ್ಕೆ ಹೋದಾಗ ಮಾನ್ಯ ನ್ಯಾಯಾಲಯ ಇವರು ಪರವಾಗಿ ಆದೇಶ ಕೊಟ್ಟಿದೆ. 68 ಲಕ್ಷ ರೂಪಾಯಿ ಇವರು ಬಾಕಿ ವೇತನ ಕೊಡಬೇಕು ಅಂತಕ್ಕಂಥ ಆದೇಶ ಕೊಟ್ಟಿದೆ. ಆದ್ರೆ 68 ಲಕ್ಷದಿಂದ ಕೊಡ್ಬೇಕಾಗಿರ್ತಕ್ಕಂಥ ಪುರಸಭೆ ಅಧಿಕಾರಿಗಳು ದುಡ್ಡಿಲ್ಲ ಅಂತ ಹೇಳ್ತಾರೆ. ನಮ್ಮ ಕರ್ನಾಟಕದಲ್ಲಿ ದುಡ್ಡಿನ ಕೊರತೆ ಇಲ್ಲ. ಅದು ಶಾಸಕರು, ನಮ್ಮ ಜೇವರ್ಗಿ ಶಾಸಕರು ಮನಸ್ಸು ಮಾಡಿದ್ರೆ ಕರ್ನಾಟಕ ಸರ್ಕಾರದ ಮಂತ್ರಿಗಳಿದ್ದಾರೆ. 68 ಲಕ್ಷ ದೊಡ್ಡ ಕಷ್ಟ ಇಲ್ಲ. ಯಾಕಂತ ಹೇಳಿದ್ರೆ ಯಾವುದೋ ಒಂದು ಕಂಪ್ನಿ ವಿಮಾನ ಹಾರಾಟ ಮಾಡ್ಲಿಕ್ಕೆ ನುಕ್ಸಾನ್ ಆಗಿದೆ ಅಂತ ಹೇಳಿದ್ರೆ 190 ಕೋಟಿ ರೂಪಾಯಿ KK ಎತ್ತು ಕೊಟ್ಟಿರ್ತಕ್ಕಂಥ ಇದೇ ಶಾಸಕರು ಇವತ್ತು ಸಚಿವರಿದ್ದಾರೆ. ನಿಮ್ಮಲ್ಲಿ ದುಡ್ಡಿರ್ತಕ್ಕಂಥವ್ರಿಗೆ 60 ಲಕ್ಷ ಭಾರ ಇಲ್ಲ, ದಯವಿಟ್ಟು ಅವ್ರಿಗೆ ಕೊಡಿ ಅಂತಕ್ಕಂಥ ಎರಡನೇ ಬೇಡಿಕೆ ಇದೆ. ಮೂರನೇದ್ದು, ಇವರು ಕೆಲಸ ಮಾಡಿದ್ದಾರೆ, ಕೆಲಸ ಮಾಡಿದ್ದು ಕೋರ್ಟ್ ಆದೇಶ ಆಗಿದೆ. ಇದ್ರ ವಿರುದ್ಧ ಮೇಲ್ಮನವಿ ಹೊಡೆದಿದ್ರೆ ಮೇಲ್ಮನವಿ ವಾಪಸ್ ತಗೊಳ್ಬೇಕು. ಮತ್ತೆ ಮೇಲ್ಮನವಿನ ತಡೆ ಹೊಡೆದೇ ಇದ್ದಾಗ ಹೈಕೋರ್ಟ್ಗೆ ನೀವು ತಡೆ ಕೇಳಿದಾಗ ಹೈಕೋರ್ಟ್ ತಡೆ ಕೊಡದೇ ಇದ್ದಾಗ, ಅಂದ್ರೆ ಸ್ಟೇ ಕೊಡದೇ ಇದ್ದಾಗ ನೀವು ಕುತಂತ್ರ ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಹಾಕಿದ್ರಿ. ಯಾಕಂತ ಹೇಳಿದ್ರೆ ಅಲ್ಲಿ ಏನಾದ್ರೂ ಬೇರೆ ಅಪ್ರೋಪ್ರಿಯೇಷನ್ ಏನಾದ್ರು ನಡೆದ್ರೆ ಅದು ಅದ್ರ ಗ್ರೌಂಡ್ ಅಲ್ಲಿ ಮಾತ್ರ ಸ್ಟೇ ಸಿಗ್ತದೆ ಅಂತಕ್ಕಂಥ ಒಂದು ಹಿನ್ನೆಲೆವರೆಗೆ ನೀವು ಏನು ಕ್ರಿಮಿನಲ್ ಕೇಸ್ ಹಾಕಿದ್ರಿ ಆ ಕ್ರಿಮಿನಲ್ ಕೇಸ್ ವಾಪಸ್ ತಗೋಬೇಕು. ಇವ್ರಿಗೇನಾದ್ರು ಯಾರು ತಪ್ಪಿತಸ್ಥ ಅಧಿಕಾರಿಗಳಿದ್ದಾರೆ, ಇಷ್ಟೆಲ್ಲ ಅನ್ಯಾಯ ಆಗ್ಲಿಕ್ಕೆ ಯಾರು ಅಧಿಕಾರಿಗಳು ಕಾರಣಕರ್ತರಾಗಿದ್ದಾರೆ ಆ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಬೇಕು ಅಂತಕ್ಕಂಥ ಪ್ರಮುಖವಾದಂತ ಬೇಡಿಕೆ ಇದೆ. ದಯವಿಟ್ಟು ಈಡೇರಿಸಿ ಅಂತಕ್ಕಂಥ ಮನವಿಯನ್ನು ಮಾಡ್ಕೊಳ್ತೀವಿ. ಇದನ್ನೆಲ್ಲ ಈಡೇರಿಸಿ ಬಂದ್ರೆ ನಾವು ತಮಗೆ ಸ್ವಾಗತ ಕೊಡ್ತೇವೆ, ಬಹಳ ಒಳ್ಳೆ ರೀತಿಯಿಂದ ತಮಗೆ ಸ್ವಾಗತಿಸ್ತೇವೆ. ಯಾಕಂದ್ರೆ ನಮ್ಮ ತಾಲೂಕು ಕ್ಷೇತ್ರದ ಶಾಸಕರು ಮಂತ್ರಿ ಆಗಿದ್ದಾರೆ ಅಂದ್ರೆ ಅದು ಇಡೀ ನಮ್ಮ ಕ್ಷೇತ್ರಕ್ಕೆ ಗೌರವ ತರ್ತಕ್ಕಂಥದ್ದು. ಆದ್ರೆ ನೀವು ಶಾಸಕರಾಗಿ ವಿಫಲ ಆಗಿರ್ತಕ್ಕಂಥ ರೀತಿಯಾಗಿನೇ ಮಂತ್ರಿಗಳಾಗೂ ಕೂಡ ಬರೀ ಅಧಿಕಾರಿಗಳು, ಚೀಫ್ ಆಫೀಸರ್ ಹೇಳ್ದಂಗೆ ಕೇಳೋದು, PD ಹೇಳ್ದಂಗೆ ಕೇಳೋದು, ಅಥವಾ ಯಾರೇ ಅಧಿಕಾರಿಗಳು ಹೇಳ್ದಂಗೆ ಅಧಿಕಾರಿಗಳು ಕೈಗೊಂಡಾಗಿ ನೀವು ಕೆಲಸ ಮಾಡಿದ್ರೆ
ನಿಮ್ಗೆ ಕಪ್ಪು ಬಾವುಟ ಪ್ರದರ್ಶನದ ಕಸಬರಗಿ ಪ್ರದರ್ಶನದ ಸ್ವಾಗತ ಸಿಗ್ತದೆ ಅಂತಕ್ಕಂಥ ಮಾತನ್ನ ಬಹಳ ಸ್ಪಷ್ಟವಾಗಿ ಇವತ್ತು ಹೇಳ್ತಾ ಇದ್ದೀವಿ. ಮಾನ್ಯ ಶಾಸಕರೇ, ದಯವಿಟ್ಟು ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೋಗಬೇಡಿ. ಬೇಕೆಂಗೆ ಕರೆಂಗೆ ಅಂತಕ್ಕಂಥ ನಿಮ್ಮ ಏನು ಘೋಷಣೆ ಇದೆಯಲ್ಲ ಅದು ಬಿಟ್ಟು ಬಿಡಿ. ನೀವೇನಾದ್ರು ಕೆಲಸ ಮಾಡ್ಲಿಕ್ಕೆ ಶುರು ಮಾಡಿ. ನೀವು ಮಂತ್ರಿ ಇದ್ರಿ, ಪವರ್ಫುಲ್ ಇದ್ರಿ ಅಂತಕ್ಕಂಥದ್ದು ನೀವೇ ನನಗೆ ನೆನ್ನೆ ಫೋನ್ ಮಾಡಿ ಹೇಳಿದ್ರಿ, ಮಹೇಶ್ ಅವರೇ ನಾನೀಗ ಬರೀ ಶಾಸಕ ಅಲ್ಲ, ನನಗೆ ಮಂತ್ರಿ ಆಗಿದ್ದೀನಿ, ನನಗೆ ಪವರ್ ಇದೆ ಅಂತ ಹೇಳಿದ್ರೆ, ಶಾಸಕರೇ ನಿಮ್ಮ ಪವರ್ ಅನ್ನ ಕೆಲಸ ಮಾಡೋದ್ರ ಮೂಲಕ ತೋರಿಸಿ ಅಂತಕ್ಕಂಥದ್ದು ಮಾತನ್ನ ಹೇಳ್ತಾರೆ. ನಿಮ್ಮ ಪವರ್ ನ ಏನು ಕಾರ್ಮಿಕರ ಮೇಲೆ, ಬಡವರ ಮೇಲೆ, ರೈತರ ಮೇಲೆ ದಬ್ಬಾಳಿಕೆ ಮಾಡ್ಲಿಕ್ಕೆ ದುರುಪಯೋಗ ಪಡಿಸ್ಕೊಳ್ಬೇಡಿ. ಇವ್ರು ಕೆಲಸ ಮಾಡ್ಲಿಕ್ಕೆ ನಿಮ್ಮ ಪವರ್ ನ ಬಳಸಿ, ಅವಾಗ ನಿಮ್ಗೆ ಏನಾದ ಭವ್ಯವಾದಂತ ಸ್ವಾಗತವನ್ನು ಕೊಡ್ತಾರೆ. ಇಲ್ಲದೇ ಇದ್ರೆ ಕಸಬರಗಿ ಮತ್ತೆ ಮಂಡ್ ಕಸಬರಗಿಯ ಮತ್ತೆ ಕಪ್ಪು ಬಾವುಟ ಪ್ರದರ್ಶನ ಸ್ವಾಗತವನ್ನ ತಾವು ಎದುರಿಸಬೇಕಾಗ್ತದೆ. ದಯವಿಟ್ಟು ಅದಕ್ಕೆ ತಾವು ಅವಕಾಶ ಮಾಡ್ಕೊಳ್ಬೇಡಿ ಅಂತಕ್ಕಂಥ ಕಳಕಳಿ ವಿನಂತಿಯನ್ನು ಮಾಡ್ಕೊಳ್ತೇನೆ. ನಾನು ಡಾಕ್ಟರ್ ಮಹೇಶ್ ಕುಮಾರ್ ರಾಠೋಡ್, ಪೌರ ಕಾರ್ಮಿಕರ ಏನು ಜೇವರ್ಗಿ ತಾಲೂಕು ಪೌರ ಕಾರ್ಮಿಕರ ಸಂಘ ಇದೆ, ಆ ಸಂಘದ ಅಧ್ಯಕ್ಷ. 4 ತಿಂಗಳಿಂದ ನಮ್ಮ ಪುರಸಭೆಯ ಪೌರ ಕಾರ್ಮಿಕರು ತಹಸೀಲ್ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದಾರೆ. ಅವರಿಗೆ ನೌಕರಿಯಿಂದ ತೆಗೆದಿದ್ದಾರೆ ಮತ್ತೆ ಅವರಿಗೆ ವಾಪಸ್ ಕೊಡಿ ಅಂತ 4 ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಮೊದಲನೇದು ಅವರಿಗೆ ವಾಪಸ್ ಕೆಲಸಕ್ಕೆ ತಗೋಬೇಕು. ಎರಡನೇದು ಏನು ಅವ್ರ ಮೇಲೆ ಕ್ರಿಮಿನಲ್ ಎಫ್ಐಆರ್ ಆಗಿದೆ ಅದು ರದ್ದು ಮಾಡಬೇಕು. ಮೂರನೇದು ಮತ್ತೆ ಅವನು ಏನು ಬರ್ತಕ್ಕಂಥ ಕೆಲಸ ಮಾಡಿದ್ದಾರೆ ಎಂದು ಅದು ಹಣ ವಾಪಸ್ ಕೊಡಬೇಕು. ಮತ್ತೆ ಇನ್ನೊಂದು 4ನೇದು ಯಾರು ತಪ್ಪು ಮಾಡಿದ್ದಾರೆ ಅಧಿಕಾರಿಗಳು, ಅವರ ಪುರಸಭೆ ಅಧಿಕಾರಿಗಳು, ಅವರ ಮೇಲೆ ಆಕ್ಷನ್ ಮಾಡಬೇಕು. ನಿನ್ನೆ ದೀರ್ಘಕಾಲ ರಾತ್ರಿ 11 ಚರ್ಚೆ ಆಯಿತು ಅಧಿಕಾರಿಗಳು. ಇವತ್ತು ನಮ್ಮ ಮಾನ್ಯ SP ಕಲಬುರ್ಗಿರವರು ನಮ್ಮನ್ನು ಇವತ್ತು ಹೊಸ ಐಬಿಗೆ ಕರೆದಿದ್ದಾರೆ. ಮಾನ್ಯ ಶಾಸಕರು ಮಂತ್ರಿಗಳು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ಅವರ ಜೊತೆ ನಾವು ನಿಮ್ದೇನ್ ಸಮಸ್ಯೆ ಇದೆ ಹೇಳ್ರಿ, ನಾವು ಬಗೆಹರಿಸ್ತೀವಿ ಅಂತ ಹೇಳಿದ್ದಾರೆ. ಆದ್ದರಿಂದ ನಾವೆಲ್ಲಾ ಸಂಘಟನೆಗಳು ಸೇರಿ ಇವತ್ತು ಬಂದಿದ್ದೀನಿ. ನಮ್ಮ ಮಂತ್ರಿಗಳು ಕೂಡ ಬರ್ತಾ ಇದ್ದಾರೆ. ನಮ್ಮ ದುಃಖದ ವಿಷಯ ಏನಂದ್ರೆ, ನಾವು ಓಟ್ ಹಾಕಿದಂತವರು ಶಾಸಕರಾಗಿ ಇವತ್ತು ಮಂತ್ರಿ ಆಗಿದ್ದಾರೆ. ಅವರ ಸಲ ಮತ್ತೆ ನಾವೇ ಬೀದಿಗಿಳಿದು ಓಟ್ ಹಾಕಿ ಅವರು ಕೇಳತಕ್ಕಂತ ಪರಿಸ್ಥಿತಿ ನಮ್ಮ ಜೇವರ್ಗಿಯಲ್ಲಿ ಬಂದಿದೆ. ಇದು ಬಹಳ ದುಃಖದ ವಿಷಯ. ಮತ್ತೆ ನಾ ಸ್ಪಷ್ಟ ಈ ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ನಾವು ಯಾರು ಕೂಡ ಅವ್ರ ವಿರೋಧ ಇಲ್ಲ. ಆದ್ರೆ ನಾವು ಅವ್ರಿಗೆ ಓಟ್ ಹಾಕಿದ್ದೀವಿ. ನಾವು ಅವ್ರು ಬರ್ತಾ ಇದ್ರೆ ನಮಗೂ ಕೂಡ ಸ್ವಾಗತ ಇದೆ. ತಾವು ಬರ್ರಿ, ಅವ್ರಿಗೇನ 16 ಕಾರ್ಮಿಕರ ಇದಾರ, ವಾಪಸ್ ತಗೋರಿ, ಇಷ್ಟೇ. ಮತ್ತೆ ಏನ್ ಕೇಳ್ತಾ ಇಲ್ಲ ನಾವು. 4 ಬೇಡಿಕೆಗಳು ಪೂರ್ಣ ಮಾಡ್ರಿ. ಮತ್ತೆ ಕೆಲವೊಂದು ಮುಖಂಡರ ಬೇರೆ ಬೇರೆ ವಿರೋಧ, ಅಜಯ್ ಸಿಂಗ್ ವಿರೋಧ ಅಂತ ತೋರಿಸ್ತಾ ಇದ್ರಲ್ಲ, ಇದು 100% ತಪ್ಪು. ಯಾಕಂದ್ರೆ ನಾವು ವಿರೋಧ ಮಾಡಕ್ ಬಂದಿಲ್ಲ. ನಾವು ನಮ್ಮ ಬೇಡಿಕೆಗಳು ಪೌರ ಕಾರ್ಮಿಕರ ಪರವಾಗಿ ಬಂದಿದ್ದೀವಿ. ನಾವು ಮುಂದೆ ಕೂಡ ಇವತ್ತು ಏನಾಗುತ್ತೆ ನೋಡೋಣ, ಚರ್ಚೆ ಆದ್ರೂ ಒಳ್ಳೇದು. ಇಲ್ಲಾಂದ್ರೆ ನಾವು ಇವತ್ತು ಘೋಷಣೆ ಮಾಡಿದೆವು, ಕಪ್ಪು ಬಟ್ಟೆಯನ್ನು ತೋರಿಸಿ ಪ್ರತಿಭಟನೆ ಮಾಡ್ತೀವಿ ಅಂತ. ಇಲ್ಲಿ ಕೂಡ ನಮ್ದು ಬೇಡಿಕೆಗಳು ಪೂರ್ಣಗೊಂಡ್ರೆ ಓಕೆ, ಇಲ್ಲಾಂದ್ರೆ ಮತ್ತೆ ಹೊರಗೋಗಿ ಅವ್ರಿಗೆ ಕಪ್ಪು ಬಟ್ಟೆ ತೋರಿಸಿ. ಇದು ನಮ್ಮ ಸಂವಿಧಾನಕ್ಕೆ ಹಕ್ಕು. ಹೋರಾಟ ಮಾಡದೆ ನಮ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೋರಾಟಕ್ಕೆ ಹಕ್ಕು ಕೊಟ್ಟಿದ್ದಾರೆ. ಹಿಂದಿನ ದಿನಗಳಲ್ಲಿ ಹೋರಾಟ ಮಾಡಿದ್ರೆ ಏನ್ ಲಾಭ ಅದು ಇದು ಹೇಳ್ತಾರಲ್ಲ, ಹಾಗಾದ್ರೆ ನಮ್ಮ ಮಹಾತ್ಮ ಗಾಂಧಿ ಅವರು ಹೋರಾಟ ಮಾಡಿದ್ರು, ಬ್ರಿಟಿಷ್ ಅದೇ ರೀತಿಯಾಗಿ ಹೇಳಿದ್ರು, ತಾವೂ ಅದೇ ರೀತಿಯಾಗಿ ಹೇಳ್ತಾನೆ ವ್ಯಕ್ತಾರ್ಥ ಇಲ್ಲ. ಆದ್ರಿಂದ ನಾವು ತಮ್ಮ ಮಾಧ್ಯಮ ಮುಖಾಂತರ ಸ್ಪಷ್ಟವಾಗಿ ಸಂದೇಶ ಕೊಡ್ತಾ ಇದೀವಿ, ನಮ್ಮ ಬೇಡಿಕೆಗಳನ್ನು ಪೂರ್ಣಗೊಳ್ಳಬೇಕು. ಇವತ್ತಿಂದಾನು ವಾಪಸ್ ಅವರಿಗೆ ನೌಕರಿಗೆ ತಗೋಬೇಕು. ಅವ್ರೇನ್ ದೊಡ್ಡ ನೌಕರಿ ಕೇಳಿಲ್ಲ, ಕಸ ಬೆಳೀತಾರೆ, ಅದೇ ನೌಕರಿ ವಾಪಸ್ ತಗೋಬೇಕು. ಇಲ್ಲದಿದ್ರೆ ಈಗ ಮಂತ್ರಿಗಳು ಬಂದಾಗ ಏನಾಗುತ್ತೆ, ಅದು ನಮ್ಮ ಹೋರಾಟ ನಿರಂತರ ಕಂಟಿನ್ಯೂ ಇರುತ್ತೆ ಅಂತ ಸ್ಪಷ್ಟವಾಗಿ ಸಂದೇಶವನ್ನು ಎಲ್ಲ ನಮ್ಮ ಸಂಘಟನೆಯ ಪರವಾಗಿ ನಾವು ತಮ್ಗೆ ಕೊಡ್ತಾ ಇದ್ದೀವಿ. ಮೊಹಿಯುದ್ದೀನ್ ಇನಾಮದಾರ್, ಪ್ರೆಸಿಡೆಂಟ್ ಟಿಪ್ಪು ಸುಲ್ತಾನ್ ಕಮಿಟಿ ಅಧ್ಯಕ್ಷರು. ಜೇವರ್ಗಿ ಪುರಸಭೆಯಲ್ಲಿ 16 ಜನ ಪೌರ ಕಾರ್ಮಿಕರು ಸುಮಾರು 134 ದಿನಗಳಿಂದ ನಿರಂತರವಾಗಿ ಹೋರಾಟವನ್ನು ಮಾಡುತ್ತಾ ಬರ್ತಿದ್ದು, ಅವರ ಹೋರಾಟವನ್ನು ಬೆಂಬಲಿಸಿ ಜೇವರ್ಗಿ ತಾಲೂಕಿನ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪೌರ ಕಾರ್ಮಿಕರ ಹೋರಾಟವನ್ನು ಬೆಂಬಲಿಸಿ ಇವತ್ತು ನಾವೇನದ ಕರ್ನಾಟಕ ಸರ್ಕಾರದ ನೂತನ ಸಚಿವರಾಗಿ ನಮ್ಮ ಜೇವರ್ಗಿ ನಗರಕ್ಕೆ ಆಗಮಿಸುತ್ತಿರುವ ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬರಿಗೆ ಇವತ್ತು ಭವ್ಯ ಸ್ವಾಗತ ಏನು ಹಮ್ಮಿಕೊಂಡಿದ್ದರು. ಅದರ ತದ್ವಿರುದ್ಧವಾಗಿ ನಾವು ಕಪ್ಪು ಬಟ್ಟೆಯನ್ನು ಪ್ರದರ್ಶಿಸಬೇಕು ಅಂತಕ್ಕಂಥ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ನಿರ್ಧಾರ ಆಗಿತ್ತು, ಆ ನಿರ್ಧಾರದ ಅನ್ವಯ ಇವತ್ತೇನಪ್ಪ ಅಂತಂದ್ರ ಮಾನ್ಯ ಸಚಿವರು ಇವತ್ತ ನಮಗೆ ಹೊಸ ಸರ್ಕಿಟ್ ಹೌಸ್ನಲ್ಲಿ ಒಂದು ಸಂಧಾನಕ್ಕಾಗಿ ಕರೆದಿದ್ದಾರೆ. ಸಂಧಾನಕ್ಕೆ ಕರೆದಿದ್ದ ವಿಷಯ ಇಷ್ಟೇ, ನಮ್ಮ ಹೋರಾಟಗಾರರ ಬೇಡಿಕೆ ಏನಂತಂದ್ರೆ, ಮೊಟ್ಟ ಮೊದಲನೇದಾಗಿ ಪೌರ ಕಾರ್ಮಿಕರನ್ನ ಮರು ಕೆಲಸಕ್ಕೆ ನೇಮಿಸಿಕೊಳ್ಬೇಕು. ಇವತ್ತೇ ಅವರಿಗೆ ಮರು ನೇಮಕವನ್ನು ಮಾಡ್ಕೋಬೇಕು. ಮತ್ತು ಎರಡನೇದಾಗಿ ಅವ್ರ ಮೇಲೆ ಸುಳ್ಳು ಕೇಸುಗಳನ್ನು ಹಾಕಿದಿರಲ್ಲ,
ಆ ಸುಳ್ಳು ಕೇಸನ್ನ ಹಿಂಪಡಿಬೇಕು. ಅದಾದ ನಂತರ ಏನು ಲೇಬರ್ ಕೋರ್ಟ್ ನಲ್ಲಿ ಅವರಿಗೆ ಹಿಂದೆ ಕೆಲಸ ಮಾಡ್ತಕ್ಕಂಥದ್ದು ನಿಜ ಇದೆ, ಅವ್ರಿಗೆ 68 ಲಕ್ಷ ರೂಪಾಯಿಯನ್ನು ಕೊಡ್ಬೇಕಂತ ಹೇಳಿದಲ್ಲ ಕೋರ್ಟ್. ಆ ದುಡ್ಡನ್ನ ಪೌರ ಕಾರ್ಮಿಕರಿಗೆ ತಕ್ಷಣ ಕೊಡಬೇಕು. ಮತ್ತು ಇಷ್ಟೆಲ್ಲ ಆಗಿ ಈ ಎಲ್ಲಾ ಒಂದು ವಿಷಯಕ್ಕೆ ಏನ್ ಕಾರಣಕರ್ತರಾಗಿದ್ದಾರಲ್ಲ ಜೇವರ್ಗಿ ಪುರಸಭಾ ಅಧಿಕಾರಿಗಳ ಮೇಲೆ ಸೂಕ್ತ ಕಾನೂನು ಕ್ರಮ ಆಗ್ಬೇಕಂತಕ್ಕಂತ ನಮ್ಮ ಬೇಡಿಕೆ ಏನಿದೆ. ಇವಾಗ ಶಾಸಕರು ಮತ್ತು ನೂತನ ಸಚಿವರು ಬರ್ತಿದ್ದಾರೆ. ನಮ್ಮ ಬೇಡಿಕೆ ಇಷ್ಟೇ, ಇವತ್ತೇ ಅವರು ಕೆಲಸಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಹೋಗೋದಾದ್ರೆ ನಾವು ಶಾಸಕರಿಗೆ ಒಂದು ಅದ್ದೂರಿಯಾಗಿರ್ತಕ್ಕಂಥ ಸ್ವಾಗತವನ್ನು ಮಾಡ್ತೇವೆ. ಇಲ್ಲದೆ ಹೋದ್ರೆ ಕಪ್ಪು ಪಟ್ಟಿ ಪ್ರವೇಶಿಸುವುದು ಅನಿವಾರ್ಯ ಅಂತಕ್ಕಂಥ ನಮ್ಮ ನಿರ್ಧಾರವನ್ನ ಹಿಂತೆಗೆದುಕೊಳ್ಳಿಲ್ಲ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ನಾನು ಸಿದ್ದು ಕೆರೂರ್, ಅಂಬೇಡ್ಕರ್ ವಾದ ತಾಲೂಕಾ ಸಂಚಾಲಕರು, ಜೇವರ್ಗಿ.